ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಪ್ರೀತಿಯ ಸಹೋದರರೇ, ಸ್ವಾತಂತ್ರ್ಯ ಎಂಬುದು ಒಂದು ಪದವಲ್ಲ, ಅದು ಲಕ್ಷಾಂತರ ಕನಸುಗಳ ನನಸು, ಅದು ಸಾವಿರಾರು ತಾಯಿಯರ ಕಣ್ಣೀರ ಬೆಲೆ, ಅದು ಅನೇಕ ಯುವಕರ ರಕ್ತದ ಕಲೆ, ಅದು ಜೈಲಿನ ಕತ್ತಲೆಯ ಕೋಣೆಯಲ್ಲಿ ವರ್ಷಗಟ್ಟಲೆ ಕಾಲ ಕಳೆದು ಪಡೆದಂತಹ ಚರಿತ್ರೆ. ಅವರು ತಮ್ಮ ಸುಖವನ್ನು ತ್ಯಜಿಸಿ ಮುಂದಿನ ಪೀಳಿಗೆ ಸ್ವತಂತ್ರವಾಗಿ ಬದುಕಲೆಂದು ತಮ್ಮ ಜೀವನವನ್ನು ಸಮರ್ಪಿಸಿದರು. ನಾವು ಇಂದು ಸ್ವತಂತ್ರವಾಗಿ ಮಾತನಾಡುತ್ತಿದ್ದೇವೆ, ಕಲಿಯುತ್ತಿದ್ದೇವೆ, ನಮ್ಮ ಧರ್ಮವನ್ನು ಆಚರಿಸುತ್ತಿದ್ದೇವೆ, ನಮ್ಮ ಕನಸುಗಳನ್ನು ಬೆನ್ನಟ್ಟುತ್ತಿದ್ದೇವೆ. ಈ ಎಲ್ಲದರ ಹಿಂದೆ ಅನೇಕ ತ್ಯಾಗಗಳು ಇದೆ. ಆ ತ್ಯಾಗದ ಕಥೆಗಳು ಕೇವಲ ಇತಿಹಾಸದ ಪುಸ್ತಕಗಳಲ್ಲಿ ಓದುವ ಸಾಲುಗಳಾಗಬಾರದು. ಬದಲಾಗಿ ಈ ದೇಶದ ಅಧಿಕಾರವನ್ನು ವಹಿಸಿದ ಉನ್ನತ ಅಧಿಕಾರದಿಂದ ಹಿಡಿದು ಒಬ್ಬ ಚಿಕ್ಕ ಪೌರನವರೆಗೂ ಹೃದಯದ ಅಂತರಾಳದಲ್ಲಿ ಮಿಡಿಯುತ್ತಿರಬೇಕು. ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿರುವ ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಪಡೆದ ಬಳಿಕ ಸಂವಾದ ಕಾರ್ಯಕ್ರಮವೊಂದರಲ್ಲಿ ನೆಹರುರವರ ಉಡುಪನ್ನು ಎಳೆದ ವಿದ್ಯಾರ್ಥಿನಿಯೊಬ್ಬಳು, ಪಂಡಿತ್ಜಿ, ಸ್ವಾತಂತ್ರ್ಯ ಸಿಕ್ಕಿ ನಮಗೆ ಏನು ಉಪಕಾರವಾಗಿದೆ ಎಂದು ಕೇಳಿದನು. ಅದಕ್ಕೆ ಅವರು ಮುಗುನಗುತ್ತಾ ಆ ವಿದ್ಯಾರ್ಥಿನಿಯ ಕಡೆ ನೋಡಿ, ಒಂದು ದೇಶದ ಪ್ರಧಾನಿಯ ಉಡುಪನ್ನು ಹಿಡಿದು ಪ್ರಶ್ನಿಸುವ ಅಧಿಕಾರ ನಿನಗೆ ಸಿಕ್ಕಿದೆ ಎಂದು ಹೇಳಿದರು. ಈ ಘಟನೆಗೂ ಸ್ವಾತಂತ್ರ್ಯ ಪಡೆದ 8 ದಶಕ ಕಳೆಯುತ್ತಿರುವ ಈ ವರ್ತಮಾನ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಹಗಲು ರಾತ್ರಿ ಎನ್ನದೆ ಕಲಿತು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವಾಗ ಪರೀಕ್ಷೆಯನ್ನೇ ರದ್ದು ಮಾಡಿದಂತಹ ಸಂದೇಶ ಬರುವಾಗ ಒಬ್ಬ ವಿದ್ಯಾರ್ಥಿಯ ಮನಸ್ಥಿತಿಯನ್ನು ನಮಗೆ ತೂಕ ಮಾಡಲು ಸಾಧ್ಯವೇ? ಪರಿಣಾಮಕಾರಿಯಾಗಿ ಬರೋಬ್ಬರಿ 20 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗುತ್ತಾರೆ. ನಮಗೆ ಅನ್ಯಾಯವಾಗುತ್ತದೆ, ನಮಗೆ ನ್ಯಾಯ ಬೇಕೆಂದು ಈ ದೇಶದ ಭವಿಷ್ಯದ ಭರವಸೆಗಳಾದ ವಿದ್ಯಾರ್ಥಿಗಳು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದಾಗ ಅವರ ಸದ್ದನ್ನು ಅಡಗಿಸಲು ಹಲವು ಪ್ರಯತ್ನಗಳು ಮಾಡಲಾಯಿತು. ಅಧರ್ಮವಾಗಿಯೂ ಪೊಲೀಸರ ಲಾಠಿಗಳು ಸದ್ದು ಮಾಡಿದವು. ಅಕ್ರಮವಾಗಿ ಹಲವು ವಿದ್ಯಾರ್ಥಿಗಳನ್ನು ಶಿಕ್ಷಿಸಲಾಯಿತು. ನೆರವಿಗೆ ಬಂದವರನ್ನು, ಅನ್ನ ನೀಡಿದವರನ್ನು ಈಗಲೂ ಕೂಡ ಶಿಕ್ಷಿಸುತ್ತಿದ್ದಾರೆ. ಅಂತಿಮವಾಗಿ ಕಾಕತಾರಿ ಎಂಬಂತೆ ಅದಕ್ಕೆ ಕಾರಣವಾದವರನ್ನು ರಾಜೀನಾಮೆಗೊಳಿಸಿ ಅವರಿಗೆ ಸನ್ಮಾನಿಸಲಾಯಿತು. ಇವೆಲ್ಲವನ್ನು ನೋಡುವಾಗ ನನ್ನ ಭಾರತದ ಸ್ವಾತಂತ್ರ್ಯಕ್ಕೆ ಅಧಿಕಾರಿ ಮೋಹಿಗಳು ಗೆರೆ ಎಳೆಯುತ್ತಿದ್ದಾರೆ ಎಂಬುದು 100ಕ್ಕೆ 100 ಸತ್ಯ. ಜವಾಹರ್ಲಾಲ್ ನೆಹರುರವರು ಭಾರತದ ವಿದ್ಯಾರ್ಥಿಗಳೊಂದಿಗೆ ಹೇಳಿದಂತಹ ಒಂದು ಮಾತು ಇದೆ: ಐ ಡು ನಾಟ್ ಸಿ ಫ್ಯೂಚರ್ ಆಫ್ ಇಂಡಿಯಾ ಇನ್ ಮೈ ಆಫೀಸ್, ಐ ಸಿ ಇಟ್ ಇನ್ ದ ಐಸ್ ಆಫ್ ಚಿಲ್ಡ್ರನ್ ಲೈಕ್ ಯು. ದ ಚಿಲ್ಡ್ರನ್ ಆಫ್ ಟುಡೇ ಆರ್ ದ ಬಿಲ್ಡರ್ಸ್ ಆಫ್ ಟುಮಾರೋಸ್ ಇಂಡಿಯಾ. ನಾನು ಭಾರತದ ಭವಿಷ್ಯವನ್ನು ನನ್ನ ಕಚೇರಿಯಲ್ಲಿ ನೋಡುತ್ತಾ ಇಲ್ಲ, ನಿಮ್ಮಂತಹ ಮಕ್ಕಳ ಕಣ್ಣುಗಳಲ್ಲಿ ನೋಡುತ್ತಾ ಇದ್ದೇನೆ. ಇಂದಿನ ಮಕ್ಕಳು ನಾಳೆಯ ಭಾರತದ ಬೆಳೆಸುವವರು. ಈ ಮಾತು ಇಂದು ಭಾರತದ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಚೆಲ್ಲಾಟ ಮಾಡುತ್ತಿರುವ ಪ್ರತಿಯೊಬ್ಬ ಅಧಿಕಾರಿಗಳ ಕಿವಿಯ ತಟ್ಟೆಗೆ ತಗಲಬೇಕು. ಇಂದು ನಮ್ಮ ದೇಶಕ್ಕೆ ಮತ್ತೊಂದು ಸ್ವಾತಂತ್ರ್ಯದ ಹೋರಾಟ ಅಗತ್ಯವಿಲ್ಲ, ಆದರೆ ಅಜ್ಞಾನ, ಭ್ರಷ್ಟಾಚಾರ, ದ್ವೇಷ, ಅಸಹಿಷ್ಣುತೆಯ ವಿರುದ್ಧ ಹೋರಾಟ ಅಗತ್ಯವಿದೆ. ರಕ್ತದ ಹನಿಗಳಿಂದ ಬರೆಯಲ್ಪಟ್ಟ ಸ್ವಾತಂತ್ರ್ಯದ ಇತಿಹಾಸವನ್ನು ಬೆವರಿನ ಹನಿಗಳಿಂದ ಕಾಪಾಡುವುದು ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ಇದನ್ನು ನಮ್ಮ ದೇಶದ ಚೊಕ್ಕನೆ ಹಿಡಿದ ಅಧಿಕಾರಿಗಳು ಮೊಟ್ಟ ಮೊದಲಾಗಿ ಅರಿಯಬೇಕು. ಮಾತಿನಲ್ಲಿ ಮಾತ್ರ ಭಕ್ತಿ ತೋರಿಸದೆ ತಮ್ಮ ತಮ್ಮ ಅಧಿಕಾರದಲ್ಲೂ ನಡವಳಿಕೆಯಲ್ಲಿಯೂ ದೇಶ ಪ್ರೇಮ ಉದ್ಭವವಾಗಬೇಕು. ಆಗ ಮಾತ್ರ ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ಮುಂದಿನ ಪೀಳಿಗೆಗೆ ತಲುಪಿಸಲು ಸಾಧ್ಯ ಎಂದು ಮಾತ್ರ ಹೇಳುತ್ತಾ ಮಾತಿಗೆ ಕಡಿವಾಣ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು.